ಯಾರಿಗೆ ಕೇಳುತ್ತಲ್ಲ ಕ್ವಶನ್ ಬರ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ ಕ್ವಶನ್. ನೀವು ಕ್ವಶನ್ ಬರ್ಕೋಬೇಕು. ಇದು ಬರೀ ಜಾಗ ಇಲ್ಲ ಮಾಡುತ್ತೋ. ಆ ಕ್ವಶನ್ ಬರ್ಬೇಕು ತಂದಿರ ಯಾರು ಸರ್? ಕ್ವಶನ್ ಬುಕ್ ಹಿಡಿತಾರೆ ತಂದೀನಿ ಸರ್. ಇದು ಮಾಡಿ ಇದಾದ ಮಾಡಿ ಸರ್ ಇದು ಅವಾಗ ನೋಡ್ಕೊತಾ ಇರ್ಬೇಕು, ಅದಕ್ಕೆ ಹಿಂದೆ ಹಾಕೊಂಡೆ ಅದು ನೋಡ್ಕೊಳ್ಳಿ. ಕ್ವಶನ್ ಬರ್ಕೊಳ್ಳಿ. ಇದು ಎಷ್ಟನೇ ಕ್ವಶನ್ ಐತಿ? ನೀವು ಒಂದೊಂದು ಹಾಕ್ತೀವಿ ಪರವಾಗಿ. ನೀವು ಬೇರೆ ಶೇರ್ ಮಾಡಿ. ನಾನು ಇದು ತಾಸಿಗೆ ಒಂದೊಂದು ಹಾಕ್ತೀನಿ ಪರವಾಗಿಲ್ಲ. ಸರಿ ಸರ್. ಅಲ್ಲ ಆಮೇಲೆ ನಂಬರ್ ಬೇಕಾಗ್ತದೆ ಅದರಲ್ಲಿ. ಫಸ್ಟ್ ಕ್ವಶನ್ ಯಾವ್ದು ಮಾಡಿದ್ದೆ ಬೇಡಬಿಡಿ. ಕ್ವಶನ್ ಮನೆ ಚೇಂಜ್ ಮಾಡ್ಕೊಳ್ಳೋದು. ಸರಿ ಸರ್. ಸರಿ ಫಸ್ಟ್ ಬರೀ ಆಲ್ ಕ್ವಶನ್ ಪ್ಯಾರಾಬೋಲಿಕ್ ಆರ್ಚ್. ಸುಮ್ಮನೆ ಪ್ರತಿ ಬಾರಿ ನೀವು ಬರೆಯೋದು ಬೇಡ. ಆಲ್ ಕ್ವಶನ್ ಎಲ್ಲ ಪ್ಯಾರಾಬೋಲಿಕ್ ಆರ್ಚ್ ಇರೋದು ನಿಮಗೆ ಸಿಲೆಬಸ್ಗೆ. ಆಯ್ತಲ್ಲ ಈಗ ಸರ್ ಬರೀ ಕ್ವಶನ್ 1. ಹೊರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ಸಪೋರ್ಟ್ ಏನರ್ಥ? ಏನರ್ಥ ಹಾಗಾದ್ರೆ? ಹೊರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ಸಪೋರ್ಟ್ ಅದರ ಅರ್ಥ ಏನರ್ಥ? ಅದೇನದು? ಫುಲ್ ಸ್ಪ್ಯಾನ್ ಆಫ್ ದ ಲೆನ್ಸ್. ಸ್ಪ್ಯಾನ್ 25 ಮೀಟರ್. 25 ಮೀಟರ್ ಆಯ್ತಲ್ಲ. ನೆಕ್ಸ್ಟ್ ಹಾರಿಜಾಂಟಲ್ ಲೆಂತ್ ಬಿಟ್ವೀನ್ horizontal distance between supports. ಹೆಚ್ಚಿದ್ದೆ ಬರೀ ಹೆಚ್ಚಿಗೆ ಬರೀಬೇಡ. ಹೆಚ್ಚಿದ್ದೆ ಬರೋ ಸಾಕು ಮುಂದೆ ಆಯ್ತಲ್ಲ. ಅದು ಥರ್ಡ್ ಫೋರ್ತ್ SA 1ನಲ್ಲಿ ಹೆಚ್ಚೆ ಬರೀತಾರೆ. horizontal distance between supports ಎಷ್ಟು? 25 ಮೀಟರ್. ಸೆಂಟ್ರಲ್ ಹೈಟ್ ಸೆಂಟ್ರಲ್ ಹೈಟ್ ಕೊಡ್ತಾರೆ 6 ಮೀಟರ್. ಸೆಂಟ್ರಲ್ ಹೈಟ್ 6 ಮೀಟರ್. 2 ಪಾಯಿಂಟ್ ಕೋರ್ಸ್ 60 ಕಿಲೋಮೀಟರ್ ಆ್ಯಂಡ್ 80 ಕಿಲೋಮೀಟರ್. 60 ಕಿಲೋಮೀಟರ್ ತುಂಬ ಪಾಪ್ಯುಲರ್ ಕ್ವಶನ್ ಇದೆ. 2 ಪಾಯಿಂಟ್ ಕೋರ್ಸ್ 60 ಆ್ಯಂಡ್ 80 ಬರೀ ಅಟ್ 8 ಮೀಟರ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ 7 ಮೀಟರ್ ಫ್ರಮ್ ರೈಟ್ ಹ್ಯಾಂಡ್. ಹಾಂ ಸರ್ ಪರವಾಗಿಲ್ಲ. 8 ಫ್ರಮ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ 7 ಫ್ರಮ್ ರೈಟ್ ಹ್ಯಾಂಡ್. ಕರೆಕ್ಟ್ ನೋಡಿ. 8 ಫ್ರಮ್ ಲೆಫ್ಟ್ 7 ಫ್ರಮ್ ರೈಟ್. ಆಯಿತು ಫೈಂಡ್ ಎಚ್. ಫೈಂಡ್ ಎಚ್ ರೈಟ್. ಹಿಂಗೆ ಬರೀ BM ಆ ಫಸ್ಟ್ ಬರ್ಕೊಳ್ಳಿ. ಫಸ್ಟ್ ಬರ್ಕೊಳ್ಳಿ. ಆಲ್ ಕ್ವಶನ್ಸ್ ಮುಂಚೆ ಬರೀ ಫಸ್ಟ್ ಚಿಕ್ಕ ಬರೀ. ಆಲ್ ಕ್ವಶನ್ಸ್ ರೈಟ್ ನೌ ಫೈಂಡ್ ಎಚ್. ಆಲ್ ಕ್ವಶನ್ಸ್ ರೈಟ್ ನೌ ಫೈಂಡ್ ಎಚ್ ಅಷ್ಟೇ ಆಯ್ತಲ್ಲ. BMRSNT ಗೊತ್ತಲ್ಲ ಏನಂತ? BMRSNT ಲೇಟರ್. ಯಾಕೆ ಬ್ರಾಕೆಟ್ ಬರೀ? ರಿಪಿಟೇಷನ್ ಯಾವುದ್ರದ್ದು? SA 1. BMRSNT ಲೇಟರ್ ಬಿಕಾಸ್ ರಿಪಿಟೇಷನ್. ಅದು ಟೈಪ್ ಹೆಚ್ಚೆ ನೀವು ಅದು ಮಾಡಿಲ್ಲ ಅಂದ್ರೆ 15 ಮಾರ್ಕ್ಸ್ ಯಾವ್ದು ಕೊಡ್ತಾರೆ ಹೇಳಿ? ಹೆಚ್ಚಿಗೆ 15 ಮಾರ್ಕ್ಸ್. ಇನ್ನೂ ಆಗಿಲ್ಲ ಬೇಗ. ಫಸ್ಟಿಗೆ ಏನು ಮಾಡಬೇಕು? ವರ್ಟಿಕಲ್ ರಿಯಾಕ್ಷನ್ ಮಾಡಬೇಕು. ಬೇಗ ಹೇಳಿ. ವರ್ಟಿಕಲ್ ರಿಯಾಕ್ಷನ್ ನೀವು ಮಾಡಬೇಕು. ಮೊಮೆಂಟ್ ಎಲ್ಲ ಮಾಡಬೇಕು ನೀವು. ಹಾಂ ಗೊತ್ತಲ್ಲ. ಫಸ್ಟ್ ಯಾವ್ದು ಬರುತ್ತೆ ನಿಮಗೆ? VB ಆಮೇಲೆ ಏನು ಬರುತ್ತೆ? VA ಬರುತ್ತೆ. ಕರೆಕ್ಟಾ? ಕ್ಯಾಲ್ಕುಲೇಟ್ ಕೊಡಿ. ಫಸ್ಟ್ VB ಬರುತ್ತೆ ಆಮೇಲೆ VA ಬರುತ್ತೆ. ಈಗ ಬರಿಬೇಡಿ. ಇನ್ನು ಬರೀ ರೆಕಾರ್ಡಿಂಗ್ ಇದೆಲ್ಲ ಈಗ. ಇನ್ನೇ ಬರೆಯೋದು ಬೇಡ ಇದೆ. VB 76.8 ಬರುತ್ತೆ. ಕರೆಕ್ಟ್ ಅಲ್ಲ? ಅಲ್ಲ ಬರಿಬೇಕು ಮಾಡ್ಬೇಕು ನೀವೀಗ. ಮೈನಸ್ VA 63.2 ಬರುತ್ತೆ. ಮಾಡ್ಬೇಕು ನೀವೀಗ. ಇಂಗ್ಲೀಷಲ್ಲಿ 87 ಪ್ಲಸ್ 50 ಇಂಟು 25 ಮೈನಸ್ 8 ಡಿವೈಡ್ ಬೈ 25 ಅಲ್ಲ ಕರೆಕ್ಟ್. ಇದು ನೀವು ಸ್ಟಾರ್ಟ್ ಆ ಕಡೆ ಆಗುತ್ತೆ ಮಾಡ್ಬೇಕು ನೀವು. ರಿಯಾಕ್ಷನ್ ಅಂತ ಈಗ. ನೆಕ್ಸ್ಟ್ ಟು ಗೆಟ್ ವಾಟ್ ವ್ಯಾಲ್ಯೂ? ಎಚ್. ಕತೆ ಸ್ಟೋರಿ ನೀವು ಬರೀಬೇಕು. ಗೊತ್ತಲ್ಲ ಎಷ್ಟು ಬರೀತಾರೆ? We have horizontal reactors equal to integration of m dash x dx dx by etc. where what is m dash x yx formula ಅಂತ ಹೇಳ್ಬಿಟ್ಟು ಏನು ಬೇಕು ನಮಗೆ ಜೊತೆಗೆ yx ಫಾರ್ಮುಲಾ ಬೇಕು. ನೀವು ಬರೀಬೇಕು ಫಾರ್ಮುಲಾ ಹಿಂಗೆ ಬರೆಯೋದಲ್ಲ.
ಫಸ್ಟ್ ನೀವು ಬರೀಬೇಕೇನು 4H/5 ಫಾರ್ಮುಲಾ ಬರೀಬೇಕು. ಇಲ್ಲೇನು ಮಾಡಿ ಇಲ್ಲಿಷ್ಟೇ ಬರೀರಿ. ಹಾಂ ಸರ್. ಇಲ್ಲಿ ನೀವು ಬರೀ ಕ್ಯಾಲ್ಕುಲೇಷನ್ ಮನೆ ಹೋಗ್ಬಿಟ್ಟೆ ಬರೀಬೇಕು, ಕಥೆ ಎಲ್ಲ ಬರೀಬೇಕು. ಬರೆದ್ಬಿಟ್ಟು 4H/L² ಎಲ್ಲ ಬರೆದ್ಬಿಟ್ಟು ಮಾಡಬೇಕು. ಇಲ್ಲಿ ಪರವಾಗಿಲ್ಲ ಹೇಳಿ. 4 × 6/8 25² ಇಂಟು 25x 25x ಮೈನಸ್ x². ಈಗ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕೆಚ್ ಫಾರ್ ವಾಟ್. ಈಗ ಫಸ್ಟಿಗೆ ಸೆಕ್ಷನ್. ನ್ಯೂಮರೇಟರ್ ಈಗ ಗೊತ್ತಲ್ಲ, ಹಾಂ ಸರ್. ಹೆಚ್ಚಲ್ಲಿ ಏನಿದೆ ಸಮಥಿಂಗ್ ಡಿವೈಡ್ ಬೈ ಸಮಥಿಂಗ್ ಇದೆ Yes. ಕರೆಕ್ಟಲ್ಲ. ಯಾವುದು ಫಸ್ಟಿಗೆ ನ್ಯೂಮರೇಟರ್. ನ್ಯೂಮರೇಟರ್. ಏನು ನ್ಯೂಮರೇಟರ್ ಅಂದರೆ m'(x) ಇಂಟು yx ಇಂಟು ವಾಟ್ dx ಸಿಸ್ಟಮ್ಯಾಟಿಕ್ ಮಾಡಬೇಕು. ಹಾಂ ಸರ್. ಸ್ಕೆಚ್ ಫಾರ್ ಏನು ಇಂಟಗ್ರೇಷನ್. ಎಕ್ಸಾಮಿಗೆ ಬರಿಬಾರ್ದು, ಅವ್ರು ನಗ್ತಾರೆ ಏನಿದೆ ಸ್ಕೆಚ್ ಫಾರ್ ಇಂಟಗ್ರೇಷನ್ ಅಂದರೆ ಅಂತಾರೆ. ನೀಟಾಗಿ ಬರಿಬೇಕು. ಹಾಂ ಸರ್. ಈಗ ಹುಷಾರಾಗಿರಬೇಕು, ಇದೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ರಿಯಾಕ್ಷನ್ 76 ಪಾಯಿಂಟ್ ಅಲ್ಲ 63.2 ಎಷ್ಟು 63.2 ವಿ ಅಂತೂ ಬೇಡ ಸಾಕು. ನೀವು ಬೇಕಾದ್ರೆ ಎಕ್ಸಾಮಲ್ಲಿ ವಿ ಅಂತ ಬರಬೇಡಿ. ಇದು 76.2 ಇದೇನಿದು ಎಚ್. ಎ ಇದು ಯಾರು ಬಿ ಬಿ ಇದು ಸಿ. ಕೆಲವು ಎಕ್ಸಾಂಪಲ್ ಆಮೇಲೆ ನೋಡಿ ಎ ಅವ್ರು ಹೇಳೋಕ್ಕಾಗಲ್ಲ ABC ಇದು ಏನು ಮಾಡಿ ಇದನ್ನ ಡಿ ಅನ್ನಿ ಇದನ್ನೇ ಸಿ ಅನ್ನಿ. ಅವ್ರು ಹೇಳೋಕ್ಕಾಗಲ್ಲ ABCD E ತಗೊಳ್ಬೋದು. ನೀವು ABC ಬ್ಯಾಟ್ ಮಾಡ್ಬಾರ್ದು ಆಮೇಲೆ. ಎಸ್ ಸರ್. ಇಲ್ಲ ಇಲ್ಲ ಸರ್. ಈಗ ಸರಿ, ಒಂದು ಪಾಯಿಂಟ್ ರೋಡ್ ಇಲ್ಲಿದೆ ಕರೆಕ್ಟಾ, ಸರಿ. ಇನ್ನೊಂದು ಪಾಯಿಂಟ್ ರೋಡ್ ಇಲ್ಲಿದೆ, ಓ ಇಲ್ಲಿದೆ. ಎಲ್ಲಿ ಬೈಕನೆ ಹೊರಗ. ಈಗ ನೀವು ಡಿಸೈಡ್ ಮಾಡಬೇಕು ಹೆಂಗೆ ಮಾಡಬೇಕು. ಇಟ್ ಇಸ್ ಪಾಯಿಂಟ್ ರೋಡ್ 60 ಕಿಲೋಮೀಟರ್, ಇದು 80 ಕಿಲೋಮೀಟರ್. 80 ಕಿಲೋಮೀಟರ್. ಈಗ ಈ ಕ್ವಶನ್ ಎರಡು ಬಾರಿ ಮಾಡ್ತೀರಾ ಈಗ. ಹಾಂ ಸರ್. ಹೈಟ್ ಬೇಕಾದ್ರೆ ಬರೀ ಎಷ್ಟು ಹೈಟ್ ಬೇಡ ಆಗ್ತದೆ. ಇಲ್ಲಿಗೆ ಹೈಟ್ ಬೇಡ. ಎಷ್ಟು ಹೈಟ್ ಇದೆ 6 ಮೀಟರ್ ಹೈಟ್ ಬೇಡ. ಈಗ ಇದು ಬೇಕು ಅರ್ಧ ಇಲ್ಲಿ ಬರೆಯೋಗಿಲ್ಲ, ಅರ್ಧದ ಬರೆಯೋಗಿಲ್ಲ. ಇಲ್ಲಿ ನೀವು ಅರ್ಧದ ಬರೀಬೇಕು. ಎಷ್ಟಿದೆ ಅರ್ಧ 12.5 ಇಲ್ಲಿ ಬರಿಬೇಕು. ಇಲ್ಲಿ ಎಷ್ಟು ಬೇಕು ಅಷ್ಟೇ ಬರಿಬೇಕು. AC ಇದೇ D ಆ್ಯಂಡ್ ವಾಟ್ E. ಈಗ ಒರಿಜಿನ್ ಆಮೇಲೆ ಪೋರ್ಷನ್ ಅದಾದ್ಮೇಲೆ m'(x) ಸಾಗಿಂಗ್ ಪಾಸಿಟಿವ್ ಕೊನೆಗೆ ಲಿಮಿಟ್ ಸರ್. ಅದಾದ್ಮೇಲೆ ಲಿಮಿಟ್ ಲಿಮಿಟ್ ಆಫ್ ಇಂಟಗ್ರೇಷನ್. ಕರೆಕ್ಟಾಗಿ ಹೆಂಗೆ ಮಾಡ್ತೀರಿ ನೀವು? ಯಾವುದು ಒರಿಜಿನ್ ತಗೋತೀರಾ? ಎ ಒರಿಜಿನ್ ತಗೊಂಡು ಪೋರ್ಷನ್ AD ಕೂಡಲೇ ನೋಡಿ ಏನು ಮಾಡೋದು. ಪ್ಲಸ್ ಇಲ್ಲಿ 63.2. ಡೀಟೇಲ್ಸ್ ಯಾವ್ದು ಬರಿಬಾರ್ದು ಈಗ. ಎಸ್ ಸರ್. ಯಾಕೆ ಸೆಕ್ಷನ್ ತಗೊಂಡ್ಮೇಲೆ ಬರೆಯೋದು. ಈಗ ನೋಡ್ಕೊಳ್ಳಿ, ಈಗ ಬರಿಬಾರ್ದು ನೀವು. ಕೆಳಗಡೆ ಏನು ಬರಿಬಾರ್ದು. ಎಸ್ ಸರ್. ರೆಡ್ಡಲ್ಲಿ ಬರೀತೀವಿ ಸೆಕ್ಷನ್. ನೀವು ಪ್ರಾಕ್ಟೀಸ್ ಮಾಡ್ತಾ ರೆಡ್ಡಲ್ಲೇ ಮಾಡಿ. ಎಸ್ ಸರ್. XX ಬರೆಯಬೇಡ, ಅರ್ಥ XX ಹೇಳಿ. m'(x) ಬೇಡ. ಪ್ಲಸ್ 63.2x 2 ಇಂಟು X. X ಆಗೋಯ್ತು. ಎಸ್ ಸರ್. ಈಗ ಆಯ್ತಾ m'(x) ಅಷ್ಟೇನಾ? ಹಾಂ ಸರ್. ಈಗ ಕೆಲಸ ಮಾಡಿ. ಯಾವುದು ಎಂಡ್ ಪಾಯಿಂಟ್ ಯಾವುದು? ಡಿ. ಎಸ್ ಸರ್. ಒರಿಜಿನ್ ಯಾವುದು? ಒರಿಜಿನ್ ಎ ಸರ್. ಎ ಇಂದ ಡಿಗೆ ಮಾರ್ಕ್ ಮಾಡಿ. ಎಷ್ಟು ಎಷ್ಟು 8 ಡಿಗೆ 8 ಮೀಟರ್ 8 ಮೀಟರ್ ಆಯ್ತು. ಲಿಮಿಟ್ ಬರಿ 0 to 8. 0 to 8. ಈಗ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ BC ಇದೆ. ಹಾಂ ಸರ್. ಇಲ್ಲಿ ನೀವು ಸೆಕ್ಷನ್ ಯಾವ ಕಡೆ ಮಾಡ್ತೀರಾ? ಬಿ ಈ ಕಡೆ ಮಾಡಿ. ಈ ಮಧ್ಯ ಅಲ್ಲೇ ಬೇಡ ಸರ್. ಅಲ್ಲ ಸೆಕ್ಷನ್ ಎಲ್ಲ ಕಡೆ ಎಲ್ಲೂ ಬೇಡುವ. ಸಿ ಹತ್ರ ಬೇಡ. ಆರ್ಚ್ ಸಿ ನೋಡೋಂಗಿಲ್ಲ ನೀವು. ಸಿ ಅಲ್ಲಿ ನೋಡಿಲ್ಲ. ಹಾಂ ಸರ್. ಸಿ ನೀವು ಸಿ ಬರೆಯಬೇಡಿ ಅಯ್ಯ. ಆ ಸಿ ಬರೆಯಬೇಡಿ. ಹಾಂ ಸರ್. ಅಲ್ಲಿ ನೋಡಿದ್ರೆ ಮಾತ್ರ ಏನೋ ಅಲ್ಲಿ ಏನಾದ್ರು ಅರ್ಧ ಯೂಡಿ ಏನೋ ಇದ್ರೆ ಸಿ ಅಲ್ಲಿ ಏನೋ ಇದೆಯಾ? ಇಲ್ಲ. ಇಲ್ಲ. ಸಪೋಸ್ ಅವ್ರು ಪಾಯಿಂಟ್ ಕೊಟ್ರೆ, ಅವಾಗ section ತಗೋಬೇಕು. ಸಪೋಸ್ ಯುಡಿ ಅಲ್ಲಿ ಕೊಟ್ರೆ ಸೆಕ್ಷನ್ ಆವಾಗಿದೆ. ಇಲ್ಲಿ ಸಿಗೆ ಇಂಪಾರ್ಟೆನ್ಸೇ ಇಲ್ಲ. ಸಿ ಬರೆಯಬೇಡಿ ನೀವು. Okay. ಬೆಸ್ಟ್. ಈಗ ಹೇಳಿ. ಆಮೇಲೆ ನೋಡಿ ಬಿ ಇನ ನೀವು ಆ ಕಡೆಯಿಂದ ಮಾಡ್ತೀರಾ. ಸರ್. ಡಿ ಈಗ ಮಾಡ್ಬೇಕಲ್ಲ ಒಂದು ಮಧ್ಯ ಎಲ್ಲ ಪೋರ್ಷನ್ ಕವರ್ ಹೋಗ್ಬೇಕು. ಸರ್. ಡಿ ಪೋರ್ಷನ್ಗೆ ಸೆಕ್ಷನ್ ಲೆಫ್ಟ್ ಇಂದ ರೈಟ್ ಇಂದ ಡಿಸೈಡ್ ಮಾಡಿ. ಲೆಫ್ಟ್ ಇಂದಾನೆ ಎಲ್ಲಿಂದ ಮಾಡ್ರೂ ಆಗುತ್ತೆ. ಹಾಂ ಸರ್. ಲೆಫ್ಟ್ ಇಂದ ಅನ್ಕೊಳ್ಳಿ. ಅದೇನು ಮಾಡಿ ಅವಾಗ ಒರಿಜಿನ್ ಯಾರು? ಎ ಸರ್. ಏನೇ ಪೋರ್ಷನ್ ಎ ಟು ಸಿ. ಎ ಟು ಸಿನ ಡಿ ಸಿ ಡಿ ಸಿ ಡಿ ಸಿ ಸಿ ಎಲ್ಲಿದೆ ಅಲ್ಲಿ ಡಿ ಇ ಸರ್. ಡಿ ಇ ಸರ್. ಏನು ಮಾಡಿ ಈಗ ಇದ್ರ ಮಧ್ಯ ಒಂದು ಕಡೆ ಎಲ್ಲೋ ಒಂದು ಕಡೆ ಏನು ಮಾಡಿ ಸೆಕ್ಷನ್ ಈ ಎಕ್ಸ್ ತಗೊಳ್ಳಿ. ಇಲ್ಲಿಂದ ಎಕ್ಸ್ ಎಲ್ಲಿಂದ ಇಲ್ಲಿಂದ ಹೇಳಿ m'(x) ಸರ್ ಪ್ಲಸ್ 63.2 ಪ್ಲಸ್ 63.2x ಮೈನಸ್ 60 ಇಂಟು ನೋಡಿ ಇದೆಷ್ಟಿದು ಎಕ್ಸ್ ಮೈನಸ್ ಎಕ್ಸ್ ಇಲ್ಲೇ ಗೊತ್ತಾಗುತ್ತೆ. ಎಕ್ಸ್ ಮೈನಸ್ ಎಷ್ಟು ನೋಡಿ 8. ಅದೇ ಹೇಳುತ್ತೆ ನಿಮಗೆ ಎಷ್ಟು ಅಂತ. ಈಗ ಏನು ಮಾಡಿ ಎಂಡಿಂಗ್ ಪಾಯಿಂಟ್ ಯಾರು? ಇ ಸರ್. ಈ ಎಲ್ಲಿಂದ ಒರಿಜಿನ್ ಎ ಏನು ಮಾರ್ಕ್ ಮಾಡ್ತೀವಿ ನೀವು? ಎ ಇಂದ ಎಲ್ಲಿಗೆ? ಈಗ ಸರ್. ಈಗ ಮಾರ್ಕ್ ಮಾಡ್ಬೇಕು. ಹಿಂಗೆ ಮಾರ್ಕ್ ಮಾಡಬೇಕು. ಎಸ್ ಸರ್. ಈಗ ಇದು ಚೇಂಜ್ ಪಾಯಿಂಟ್ ಕರೆಕ್ಟಾ? ಎಸ್ ಸರ್. ಎಷ್ಟದು? 12. ಇದು 25. ಇಲ್ಲಿ ನೋಡಿ ಇದು 25 ಅದು 7. ಹಾಂ ಸರ್. 25 ಇದು 25 ಅದು 7 ಆದ್ರೆ ಇಲ್ಲಿಂದ ಎಷ್ಟು ಲೆಕ್ಕಾಗಬೇಕು. ಇಲ್ಲಿಂದ ಇಲ್ಲಿಗೆ ಬೇಕು ಅಂದ್ರೆ ಟೋಟಲ್ 25 ತಾನೇ. ಇದು 7 ಗೊತ್ತಿಲ್ಲ ಎಷ್ಟು.
18 ಲಿಮಿಟೆಡ್ ಸರ್ 8 to 18. 8 ನೆಕ್ಸ್ಟ್ ಅಲ್ಲಿಗೆ ಸಾಕು. ಇನ್ನೊಂದು ಸೆಕ್ಷನ್ ಎಲ್ಲಿ ಬೇಕು ನಿಮಗೆ? ಇಲ್ಲಿ ಬೇಕು. ಹಾ, ಸರ್. ಒಳಗೆ ಯಾವ ಕಡೆ ಮಾಡ್ತೀವಿ ಈ ಬಿ ಇಲ್ಲ ಅಂತ ಟೈಮ್ ಏನು ಮಾಡಿ ಡಬಲ್ ಲೈನ್ ಈಗ ಚೇಂಜ್ ಮಾಡಿ ಒರಿಜಿನ್. ಯಾರು ಒರಿಜಿನ್? ಬಿ ಸರ್. ಬಿ ಒರಿಜಿನ್. ಪೋರ್ಷನ್ ಈ ಕಡೆ ಬನ್ನಿ. ಬಿಇ ಬಿ ಎಷ್ಟು ಸೆಕ್ಷನ್? ಒಂದೇ ಒಂದೇ ಸೆಕ್ಷನ್ ಎಕ್ಸ್ ಹೇಳಿ 76 ಪ್ಲಸ್ 76.8 ಇಂಟು ಎಕ್ಸ್ ಎಕ್ಸ್ ಹೇಳಿ. ಎಂಡಿಂಗ್ ಪಾಯಿಂಟ್ ಯಾರು? ಇ ಇ. ಸರ್. ಎಲ್ಲಿಂದ ಮಾರ್ಕ್ ಮಾಡಬೇಕು? ಬಿ ಇಂದ ಎಷ್ಟು? 7 ಮೀಟರ್ 7 ಮೀಟರ್. ಎಷ್ಟು ಇಂಟಗ್ರೇಷನ್? 0 to 7. 0 to 7 ಆರು ನಿಮಗೆ ಎಚ್ ಬರುತ್ತೆ. ಇನ್ನೇನು ಹೇಳೋದು ನಾನು ಎಮ್ ಡ್ಯಾಶ್ ಎಕ್ಸ್ ಇಂಟು ವೈ ಎಕ್ಸ್ ಇಂಟು ಡಿ ಎಸ್ 0 to 8 ಪ್ಲಸ್ ದಿಸ್ ಇಂಟು ಎಮ್ ಡ್ಯಾಶ್ ಎಕ್ಸ್ ಇಂಟು ವೈ ಎಕ್ಸ್ ಇಂಟು ಎಷ್ಟು 8 to 18 ಆಮೇಲೆ ದಿಸ್ ಇಂಟು ವೈ ಎಕ್ಸ್ ಇಂಟು 0 to 7 ಮಾಡಿ ನ್ಯೂಮರೇಟರ್ ಬರುತ್ತೆ. ಡಿನಾಮಿನೇಟರ್ ನಾನ್ ಸ್ಟಾಪ್ ಇಂಟಗ್ರೇಷನ್ ಆಫ್ ವಾಟ್ ವೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಯಾವ ಲಿಮಿಟ್? ಡಿನಾಮಿನೇಟರ್ ಒಂದೇ ಇಂಟಗ್ರೇಷನ್. ಸೆಕ್ಷನ್ ಎಲ್ಲ ಬೇಡ. ಇಲ್ಲಿಂದ ಇಲ್ಲಿಗೆ ಒಂದೇ ಇಂಟಗ್ರೇಷನ್. ಸರ್ 0 to 25. 25. ಡಿನಾಮಿನೇಟರ್ ಸೆಕ್ಷನ್ ಮಾಡೋದು ಬೇಡ. ಓಕೆ ಸರ್. ಈಗ ಇವಾಗಲೇ ಮಾಡ್ಬೇಕು ನೀವು. ಆರ್ ಆರ್ ಆಲ್ಟರ್ನೇಟ್ ಅರ್ಥಕ್ಕೋಸ್ಕರ ನೋಡಿ. ಈಗ ಆಲ್ಟರ್ನೇಟ್ ಇನ್ನೊಂದು ಬಾರಿ ಮಾಡಿ ಪರವಾಗಿಲ್ಲ. ಸರಿ ಎಷ್ಟು ರಿಯಾಕ್ಷನ್ ಎಲ್ಲ ಕಲ್ತ್ಕೋಬೇಕೀಗ. ರಿಯಾಕ್ಷನ್ ಎಷ್ಟು? 76.8 ಇಲ್ಲಿ. ಈಗ ಅರ್ಥ ಆಗಬೇಕಲ್ಲ ಪೊಸಿಷನ್. ಇಲ್ಲೊಂದು ಪಾಯಿಂಟ್ ನೋಡಿದ್ಯಾ? ಅಲ್ಲಿ ಹೆಚ್ಚು ಬಂತು ಓವರ್ ಓವರ್. ಬಟ್ ನಾವು ಆಲ್ಟರ್ನೇಟ್ ಅಂತ ಇನ್ನೊಂದು ಥರ ಮಾಡ್ತಿದ್ದೆ ಬೇಕಾಗುತ್ತೆ. ಎಷ್ಟಿದು 80. ನಾನು ಹೇಳ್ತಾ ಇದ್ಕೊಂಡು ಎಲ್ಲ ನೀವು ರೆಕಾರ್ಡಿಂಗ್ ನೋಡ್ಬೇಕು. ಆಮೇಲೆ ಇವ್ರು ಎ, ಇವ್ರು ಯಾರು? ಎಚ್ ಬಿ, ಇವರು ಡಿ. ಇದ್ಯಾರು? ಆ ಪಾಯಿಂಟ್ ಬರೀ ಅಲ್ಲಿ ಇದೆಯಾ? ಅಲ್ಲಿ ಅದು ಬರೀಲೇಬೇಡಿ. ನಾ ಇದೇ ಈಗ ನೋಡಿ ಪುನಃ ಟೇಬಲ್ ಎರಡು ಈಗ ಮಾಡ್ಬೇಕು ನಿನಗ. ಒರಿಜಿನ್ ಆಮೇಲೆ ಪೋರ್ಷನ್ ಗೊತ್ತಲ್ಲ ಇದೆಲ್ಲ. ಎಮ್ ಡ್ಯಾಶ್ ಎಕ್ಸ್ ಸ್ಟಾರ್ಟಿಂಗ್ ಪಾಸಿಬಲ್ ಲಿಮಿಟ್ ಆಫ್ ಇಂಟಗ್ರೇಷನ್. ಫಸ್ಟ್ ನೋಡಿ ಎ ಟು ಡಿ ಯಾರು ಒರಿಜಿನ್? ಎ. ಏನು ಮಾಡಬೇಕು? ಇದೆಷ್ಟು? ಇಲ್ಲಿಂದ ಎಷ್ಟು? ಇದು ಬರಿಬಾರ್ದು, ಇನ್ನ ಬರಿಬಾರ್ದು, ಮುಗಿಸ್ಬೇಕಲ್ಲ. ಇದೆಲ್ಲ ಮುಗಿಬೇಕು. ಇದೆಲ್ಲ ಲಿಮಿಟ್ ಟೈಮೇ ಬರೆಯೋದನ್ನ ಎಕ್ಸ್ ಹೇಳಿ ಪ್ಲಸ್ ಅಂದರೆ ಫಸ್ಟ್ ಎಷ್ಟು 63.2 ಇಂಟು ಎಕ್ಸ್. ಈಗ ಲಿಮಿಟ್ ಬರೆಯೋಕೆ ಮುಂಚೆ ಯಾರು? ಎ ಇಯಾ? ಎ ಎಂಡಿಂಗ್ ಪಾಯಿಂಟ್ ಯಾರು? ಡಿ. ಎ ಇಂದ ಡಿಗೆ ಮಾರ್ಕ್ ಮಾಡಿ. ಸ್ಕೇಲ್ಗಿಲ್ಲ 8 ಮೀಟರ್ ಸ್ಕೇಲ್ಗಿಲ್ಲ. ಇಲ್ಲಿಂದ ಇಲ್ಲಿಗೆ ಎಷ್ಟು ಲಿಮಿಟ್? 0 to 8. 0 to 8. ಈಗ ಒಂದು ಕೆಲಸ ಮಾಡಿ. ನಾನು ಹೇಳಿದೆ ಎ ಡಿಗೆ ಎ ಇಂದ ತಗೊಂಡ್ರಿ, ಬಿಗೆ ಎಲ್ಲಿಂದ ತಗೊಂಡ್ರಿ? ಇಲ್ಲಿಂದ. ಮಧ್ಯ ಇಲ್ಲಿ ತಗೋಬೇಕು ನೀವು. ಎಲ್ಲಿಂದ ತಗೊಂಡ್ರು ಆಗುತ್ತೆ. ನಾವೇನ್ ಮಾಡಿದ್ವಿ ಆಗ? ಎ ಡಿಗೆ ಎ ಇಂದ ತಗೋಬೇಕು ನೀವು, ಬಿಗೆ ಬಿ ಇಂದ. ಈ ಮಧ್ಯ ಬಂದ್ರೆ ಯಾವುದೋ ಒಂದು ಕಡೆಯಿಂದ ಹಾಗೇನ್ ಮಾಡೋದು ನೀವು? ಎ ಇಂದ ತಗೊಂಡ್ರಿ, ಅದಕ್ಕೆ ಏನ್ ಮಾಡೋದು ನೀವು? ಎ ಟು ಡಿ ಮಾಡಿ ಕಂಟಿನ್ಯೂ ಮಾಡಿದ್ವಿ ನೋಡಿ. ಎ ಟು ಡಿ ಮಾಡಿ ನೆಕ್ಸ್ಟ್ ಎಲ್ಲಿ ಹೋದ್ರಿ? ಡಿ ಟು ಏನು ಈ ಹೋದ್ರಿ. ಈಗ ಉಲ್ಟಾ ಹೊಡಿ ಬೇಡ, ಸಾಕು. ಎ ಟು ಡಿ ಸಾಕು. ಇದನ್ನ ಅಲ್ಲಿಂದ ಮಾಡ್ತೀವಿ. ಮಧ್ಯದಲ್ಲಿ ಮಾಡಂಗಿಲ್ಲ ಸರ್. ಮಧ್ಯದಲ್ಲಿ ಏನಕ್ಕೆ ಮಾಡಂಗಿಲ್ಲ ಅಂದ್ರೆ ಸೆಂಟರ್ ಅಲ್ಲಿ ಕ್ರೌನ್ ಹತ್ರ ಕ್ರೌನ್ ಅಲ್ಲಿ ಏನಿದೆ? ಕ್ರೌನ್ ನೋಡಿದ್ಯಲ್ಲಿ ಇಲ್ಲ ಸರ್. ನೋಡಿದ್ರೆ ವೆಂಡಿಂಗ್ ಚೇಂಜ್ ಆಗೋದಿಲ್ಲ. ಕ್ರೌನ್ ಮಾರ್ಕೆ ಮಾಡ್ಬಿಟ್ಟಿದ್ದೀನಿ. ಓಕೆ ಸರ್. ಈ ಸ್ಕೆಚ್ಗೆ ಕ್ರೌನೇ ಮಾರ್ಕ್ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ ಇದ್ದಿರಬೇಕು ಯಾರು? ಅಲ್ಲೆಲ್ಲ ಇದ್ರೆ ನೋಡಿ ಮಾತ್ರ ಡಿಫೈನ್ ಮಾಡಿ. ಈಗ ನೀವು ಕ್ರೌನ್ ನೋಡಲೇಬೇಡಿ ಇನ್ನು ಮುಂದೆ. ನಾವು ಮುಂಚೆ ಕ್ರೌನ್ ಬರೆದೀವಿ, ಕ್ರೌನ್ ಬರೀಲೇಬೇಡಿ ನೀವು ಮುಂದೆ. ಈಗ ಎ ಟು ಡಿ ಆಯ್ತು. ನೆಕ್ಸ್ಟ್ ಯಾವ್ದು ಬೇಕು ನಮಗೆ? B2 ಅಲ್ಲ, ಈಗ ಡಿ ಟು ಇಂದ ಬರಿಬಾರ್ದು ನೀವು. ಯಾಕೆ? ನಾವು ಇಲ್ಲಿ ಎ ಇಂದ ಒರಿಜಿನ್, ಅದಕ್ಕೆ ಬಿ ಇಂದ ಒರಿಜಿನ್. ಮಧ್ಯ ನೀವು ಏನು ಆಗತ್ತೆ ಬಿ ಆಗುತ್ತೆ. ಆಗಲಿಂದ ಮಾಡಿದ್ರಿ ಎ. ಯಾಕೆ ಏನು ಮಾಡಿದ್ರಿ ನೀವು? ಇನ್ನೂ ಕಂಟಿನ್ಯೂ ಮಾಡಿದ್ವಿ. ಎ ಟು ಡಿ ಆಮೇಲೆ ಬರೆದ್ರಿ ಡಿ ಟು ಇ. ಈಗ ಚೇಂಜ್ ಮಾಡಿ ಮನಸ್ಸು ಸರಿ ಉಲ್ಟಾ ಹೊಡಿ. ಈಗ ನೀವು ಡಿ ಇ ಅಲ್ಲ ಏನು ಬರೀಬೇಕು? ಈ ಬರಿಬಾರ್ದು. ಆ ಕಡೆಯಿಂದ ಬರ್ಬೇಕು ನೀವು. ಇದು ಇದು ಆಮೇಲೆ ಬರಬೇಕು. ಅರ್ಥ ಆಯ್ತಾ? ಈಗ ಏನ್ ಪೋರ್ಷನ್? ಒರಿಜಿನ್ ಬಿ. ಪೋರ್ಷನ್ ಅಲ್ಲಿಂದ ನೋಡಬೇಕು. ಡಿ ಎಷ್ಟಿದು? ಎಕ್ಸ್. ಬೆಂಡಿಂಗ್ ಮಾಡಿ ಪ್ಲಸ್ ಸರ್ ಪ್ಲಸ್ 76.8 ಇಂಟು ಎಕ್ಸ್. ಈಗ ಎಂಡಿಂಗ್ ಪಾಯಿಂಟ್ ಯಾರು? ಇ ಈ ಎಲ್ಲಿಂದ? ಬಿ ಇಂದ. ಎಷ್ಟಿದು? 7 ಮೀಟರ್ 7 ಮೀಟರ್. ಲಿಮಿಟ್ 0 to 7. 0 to 7. ಈಗ ಕಂಟಿನ್ಯೂ ಮಾಡಿ. ಪುನಃ ಯಾವುದು ಒರಿಜಿನ್? ಬಿ ಸರ್.
ಬಿ ಎ ಎಕ್ಸಾಮ್ ಕೊಡ್ತೀನಿ. ಲಾಸ್ಟ್ ಟೈಮು ಬ್ಯಾಂಗ್ಳೂರಿಂದ ರಾಮನಗರದಿಂದ ಮಂಡ್ಯ, ಯಾರೋ ಒಬ್ರು ಮೈಸೂರಿಂದ ಏನು ಬಂದರು ಮಂಡ್ಯ, ಈಗ ಉಲ್ಟಾ ಬೆಂಗಳೂರಿಂದ ರಾಮನಗರ ಸ್ಟಾಪ್. ಇನ್ನೊಬ್ರು ಏನು ಮಾಡಲಿ, ಮೈಸೂರಿಂದ ಮಂಡ್ಯ, ಆಮೇಲೆ ಮಂಡ್ಯದಿಂದ ರಾಮನಗರ ಅವರು ಬರೋದು. ಈಗ ಮೀಟಿಂಗ್ ಪಾಯಿಂಟ್ ಯಾವುದು? ಲಾಸ್ಟ್ ಟೈಮ್ ಮೀಟಿಂಗ್ ಪಾಯಿಂಟ್ ಯಾವುದು ನಿಮ್ಗೆ? ಯಾವುದು ನಿಮಗೆ? ಈ ಲಾಸ್ಟ್ ಟೈಮ್. ಈಗ ಮೀಟಿಂಗ್ ಪಾಯಿಂಟ್ ಯಾವುದು? ಬಿ. ಆಯ್ತು ನೋಡಿ, ಈಗ ಕೇಳಂತ ಮುಂದಕ್ಕೆ ಹೋಗಲ್ಲ, ಇನ್ನು ಆ ಕಡೆ ಬರ್ತೀನಿ ನಾನು. ಬಿ ಪೋರ್ಷನ್ ಇಡಿ. ಆ ಸಿ ಬರೀಲೇಬೇಡಿ. ಅಲ್ಲಿ ಲೋಡ್ ಇದ್ರೆ ಅಥವಾ ಯು ಡಿ ಎಲ್ ಏನಾದ್ರು ಲೋಡ್ ಇದ್ರೆ ಅಥವಾ ಯು ಡಿ ಎಲ್ ಎಂಡ್ ಆದರೆ ಬರೀರಿ. ಸಿ ಅಲ್ಲಿ ಲೋಡ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅಂದರೆ ಸಿ ಬರೀಲೇಬೇಡಿ. ಎಮ್ ಡ್ಯಾಶ್ ಎಕ್ಸ್ ಇದೆಲ್ಲ ಮುಂಚೆ ಎಕ್ಸೆಲ್ ಇಂದ ಬಿ ಇಂದ ಹೇಳಿ ಪ್ಲಸ್ 76.8 ಇಂಟು ಎಕ್ಸ್ ಮೈನಸ್ 80 ಇಂಟು ಇದೇ ಹೇಳುತ್ತೆ ನಿಮಗೆ ನೋಡಿ, ಎಕ್ಸ್ ಅದು ಹೆಲ್ಪ್ ಮಾಡುತ್ತೆ ನಿಮಗೆ. ಎಕ್ಸ್ ಮೈನಸ್ 7 ಮಾಡಿ. ಏನು ಮಾಡಿ, ಯಾವ್ದು ಮಾರ್ಕ್ ಮಾಡಿ ಕೆಲಿಂದ ಬಿ ಇಂದ ಎಲ್ಲಿಗೆ? ಡಿಗೆ ಹೇಳಿ ಎಷ್ಟು? ಅಲ್ಲ 17 ಆಯ್ತು. ಈಗ ಲಿಮಿಟ್ 7 to 70 ನೋಡಿ ಚೇಂಜ್ ಆಗೋಯ್ತು. ಆಗ 0 to 8, 8 to 18, ಆ ಕಡೆಯಿಂದ 0 to 7. ಈಗ ಉಲ್ಟಾ ಏನಾಯ್ತು? ಆಯ್ತು ಉಲ್ಟಾ 0 to 8 ಸ್ಟಾಪ್, ಆ ಕಡೆಯಿಂದ 0 to 7 and 1 ಏನು ಬರ್ತೇವೆ? ಜಾಸ್ತಿ ಮಾಡಿ ಇಂಟಗ್ರೇಷನ್ ಮಾಡ್ತಾ ಏನು ಮಾಡಿ ಗೊತ್ತಾ? ಈ ಇಂಟಗ್ರೇಷನ್ ಎರಡು ಏನು ಒಂದೇ. ಇದು ಮತ್ತು ಇದು ಎರಡು ಒಂದು. ನೀವು ಫಸ್ಟ್ ಆ ಇಂಟಗ್ರೇಷನ್ ಮಾಡ್ತೀರಾ, ಮಾಡಿದ್ಮೇಲೆ ವೈ ಎಕ್ಸ್ ಮಾಡಬೇಡಿ, ಅದನ್ನ ಎಡಿಟ್ ಮಾಡಿ ಲಿಮಿಟ್ ಚೇಂಜ್ ಮಾಡ್ಕೋಬೇಕು. ಹಂಗೆ ಮಾಡಕ್ಕೆ ಬರ್ತೇವೆ. ಎಕ್ಸಾಮಲ್ಲಿ ಎರಡು ಮಾಡಬೇಡಿ. ಏನು ಮಾಡಿ ಎಕ್ಸಾಮಲ್ಲಿ ಒಂದೇ ಮಾಡೋದು. ಈ ಥರ ಒಂದು ಬಾರಿ ಹಂಗೆ ಒಂದು ಬಾರಿ ಮಾಡಿ ನಗ್ತಾರೆ ಅವರು. ನಿಮ್ಮ ಕೆಲಸ ಆಗೋಯ್ತು. ಇಲ್ಲಿ ಏನು ಬಂತು? ಏನು ಬರಬೇಕು? ಅದೇ ಬರಬೇಕು. ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಮಾತು ಕೇಳಿಸ್ಕೊಂಡು ಒಂದು ಬಾರಿ ಆನ್